ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಎಂಬ ವಿನೂತನ ಘೋಷವಾಕ್ಯದಡಿ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಕ್ಕೆ ತುಮಕೂರಿನ ಬಳ್ಳಾಪುರದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಇಂದು ಚಾಲನೆ ನೀಡಿದರು. ಈ ವೇಳೆ ಲೋಕಪಾಲ ನ್ಯಾಯಾಂಗ ಸದಸ್ಯರಾದ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ, ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ, ಮಾಜಿ ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಾಯಿಯ ಹೆಸರಿನಲ್ಲಿ ಬಳಿಕ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ, ಮರಗಳು ತಮ್ಮ ಜೀವಿತಾವಧಿಯಲ್ಲೆಲ್ಲ ಬಿಸಿಲಿನಲ್ಲಿ ನಿಂತು ಜನರಿಗೆ ನೆರಳು ನೀಡುವಂತೆ ತಾಯಿಯು ತನ್ನ ಮಕ್ಕಳು ಮತ್ತು ಕುಟುಂಬಕ್ಕಾಗಿ ನಿರಂತರವಾಗಿ ತ್ಯಾಗ ಮಾಡುತ್ತಾಳೆ. ಕೇಂದ್ರ ಸರ್ಕಾರದ ತಾಯಿಗೊಂದು ಗಿಡ ಎಂಬ ಪರಿಕಲ್ಪನೆ ಸ್ಫೂರ್ತಿದಾಯಕವಾಗಿದೆ. ಮುಂದಿನ ಪ್ರಜೆಗಳಾಗಲಿರುವ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡ ಮರಗಳನ್ನು ನೆಟ್ಟು ಪ್ರಕೃತಿಗೆ ಕೊಡುಗೆ ನೀಡುವಂತೆ ಕರೆ ನೀಡಿದರು. ಪ್ರೊಫೆಸರ್ ರವಿವರ್ಮ ಕುಮಾರ್, ತಾಯಿಗೊಂದು ಗಿಡ ಎಂಬ ಘೋಷವಾಕ್ಯವು ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ಮಕ್ಕಳು ಶಾಲೆಗಳು ಮತ್ತು ಕಾಲೇಜುಗಳ ಖಾಲಿ ಪ್ರದೇಶಗಳಲ್ಲಿ ಮರಗಿಡಗಳನ್ನು ನೆಟ್ಟು ಮುಂದಿನ ಪೀಳಿಗೆಗೆ ಉತ್ತಮ ಸಂದೇಶವನ್ನು ನೀಡುವಂತೆ ಕರೆ ನೀಡಿದರು. ನೀವು ಗತಿಸಿದ ಅಮ್ಮನಿಗೋ ಅಥವಾ ಬದುಕಿರುವ ಅಮ್ಮನಿಗೋ ಕೊಡೋದಕ್ಕಿಂತ ಹೆಚ್ಚಾಗಿ ಭೂಮಿ ಎನ್ನುವ ಅಮ್ಮನಿಗೆ ಕೊಡ್ತಾ ಇದ್ದೀರಿ ಈ ಕಾಣಿಕೆ. ಈ ಸಂದರ್ಭದಲ್ಲಿ ಗಣ್ಯರು ಹಾಗೂ ಶಾಲಾ ಮಕ್ಕಳು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಪ್ರೀತಿ ಮೆರೆದರು. ದೂರದರ್ಶನದೊಂದಿಗೆ ನ್ಯಾಯಮೂರ್ತಿ ಫಣೀಂದ್ರ, ಮರಗಿಡ ಮತ್ತು ಪ್ರಕೃತಿ ಕಣ್ಣಿಗೆ ಕಾಣುವ ದೇವರು. ದೇವರನ್ನು ನಾವು ರಕ್ಷಣೆ ಮಾಡಿ ಕಾಪಾಡಿದರೆ ಆ ಪ್ರಕೃತಿ ನಮ್ಮನ್ನೂ ಕಾಪಾಡುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ನೆಡಬೇಕು ಎಂದರು. ತಾಯಿಗೊಂದು ಮರ ಅಂತಂದು ಹೇಳೋದು, ತಾಯಿ ಮಡಿಲು ತಂಪಾಗಿದ್ದರೆ, ಚೆನ್ನಾಗಿದ್ದರೆ ಇನ್ನೂ ಹೆಚ್ಚು ನಾವು ಅದರಿಂದ ಅನುಕೂಲತೆಗಳನ್ನು ಪಡ್ಕೋಬೋದು. ಜೊತೆಗೆ ಏನಂತಂದರೆ ನಮ್ಮ ವಾತಾವರಣ, ಇಡೀ ವಾತಾವರಣ ನಮ್ಮನ್ನು ಸಮತೋಲನ ಕಾಪಾಡ್ತಕ್ಕಂಥದ್ದು ಈ ಫಾರೆಸ್ಟು, ಗಿಡ, ಮರಗಳು. ನ್ಯಾಯಮೂರ್ತಿ ಬಿ ವೀರಪ್ಪ, ಪ್ರಕೃತಿ ರಕ್ಷಣೆ ಎಲ್ಲರ ಕರ್ತವ್ಯ. ಪ್ರವಾಹ, ನೆರೆ, ಬರ ಇತ್ಯಾದಿ ವಿಕೋಪಗಳನ್ನು ತಡೆಯುವ ಏಕೈಕ ಶಕ್ತಿ ಇರುವುದು ಪ್ರಕೃತಿಗೆ ಮಾತ್ರ. ಹೀಗಾಗಿ ಅರಣ್ಯ ರಕ್ಷಣೆ ಮಾನವ ಕುಲದ ರಕ್ಷಣೆಯೂ ಆಗಿದೆ ಎಂದು ತಿಳಿಸಿದರು. ಸಹಾಯ ಮಾಡುತ್ತೆ. ಈ ಒಂದು ಪ್ರಕೃತಿನ ಉಳಿಸಿದ್ರೆ ಅದು ನಮ್ಮನ್ನು ಉಳಿಸುತ್ತೆ.